ಶಸ್ತ್ರಾಸ್ತ್ರಗಳಿಂದ ರಾಜ್ಯ ಗೆದ್ದ ರಾಜರು ಹಲವರು, ಆದರೆ ಪ್ರಜೆಗಳ ಮನಸ್ಸು ಗೆದ್ದು ಸಾಮ್ರಾಜ್ಯ ಕಟ್ಟಿದ್ದು ಒಬ್ಬನೇ ಒಬ್ಬ. ಇಡೀ ಭಾರತದ ಇತಿಹಾಸವನ್ನೇ ಬದಲಿಸಿದ ಅಕ್ಬರನ ಕ್ರಾಂತಿಕಾರಿ ಧಾರ್ಮಿಕ 5 ಸುಧಾರಣೆಗಳು ಯಾವುವು ಎಂದು ನಾವು ಇವತ್ತು ತಿಳಿದುಕೊಳ್ಳೋಣ. ಅಕ್ಬರ್ ತಂದಂತಹ ಧಾರ್ಮಿಕ ಸುಧಾರಣೆಗಳೆಂದರೆ, ಮೊದಲನೆಯದಾಗಿ ಜಿಜಿಯಾ ಮತ್ತು ತೀರ್ಥಯಾತ್ರಾ ತೆರಿಗೆ ರದ್ದು ಅನ್ನುವಂಥದ್ದು. ಎರಡನೆಯದು ಇಬಾದತ್ ಖಾನ ಸ್ಥಾಪನೆ. ಮೂರನೇದು ಸರ್ವಶ್ರೇಷ್ಠತಾ ಶಾಸನ ಅಥವಾ ಮಹಜರ್ ಅಂತ ಹೇಳಿ ಕರೆಯಲಾಗುತ್ತೆ. ಮೂರನೇದು ದೀನ್ ಇ ಇಲಾಹಿ ಸ್ಥಾಪನೆ. ನಾಲ್ಕನೇದು ಸುಲ್ ಇ ಕುಲ್ ನೀತಿ ಅನ್ನುವಂಥದ್ದು. ಒಟ್ಟು ಅವನು 5 ರೀತಿಯ ಧಾರ್ಮಿಕ ಸುಧಾರಣೆಗಳನ್ನು ತಂದಿದ್ದ. ಇಲ್ಲಿ ಮೊದಲಿಗೆ ನಾವು ಜಿಜಿಯಾ ಪದ್ಧತಿ ಅಂತಂದರೆ ಏನು, ಅಥವಾ ಜಿಜಿಯಾ ಟ್ಯಾಕ್ಸ್ ಸಿಸ್ಟಮ್ ಅಂತಂದರೆ ಏನು ಅಂತ ಹೇಳಿ ನೋಡೋದಾದರೆ, ಜಿಜಿಯಾ ಎಂಬುದು ಇಸ್ಲಾಮಿಕ್ ಆಡಳಿತದಲ್ಲಿ ಇದ್ದಂತಹ ಇಸ್ಲಾಮೇತರ ಪ್ರಜೆಗಳು, ಅಂದರೆ ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಹಿಂದೂಗಳು ಏನು ಭಾರತದಲ್ಲಿ ಅವರದೇ ದೇಶದಲ್ಲಿ ವಾಸ ಮಾಡ್ತಿದ್ದಂತಹ ಹಿಂದೂಗಳಿಗೆ ಇಲ್ಲಿ ವಿಶೇಷವಾದಂತಹ ತೆರಿಗೆಯನ್ನು ವಿಧಿಸಲಾಗ್ತಿತ್ತು. ಅದನ್ನೇ ಇಲ್ಲಿ ಜಿಜಿಯಾ ಪದ್ಧತಿ ಅಂತ ಹೇಳಿ ಕರೆಯಲಾಗುತ್ತೆ. ಜಿಜಿಯಾ ಅನ್ನೋದು ಇಸ್ಲಾಮಿಕ್ ಆಡಳಿತದಲ್ಲಿದ್ದಂತಹ ಇಸ್ಲಾಮೇತರ ಪ್ರಜೆಗಳು ಅಂದರೆ ಇಸ್ಲಾಮರನ್ನು ಹೊರತುಪಡಿಸಿ ಬೇರೆ ಧರ್ಮದ ಪ್ರಜೆಗಳು ವಾಸವಾಗಿದ್ದರು. ಅಂದರೆ ಮುಖ್ಯವಾಗಿ ಹಿಂದೂಗಳಾಗಿರ್ಬೋದು, ಜೈನರಾಗಿರ್ಬೋದು, ಬೌದ್ಧರಾಗಿರ್ಬೋದು ಅಥವಾ ಸಿಖ್ರಾಗಿರ್ಬೋದು, ಒಟ್ಟಿನಲ್ಲಿ ಮುಸ್ಲಿಮರನ್ನು ಹೊರತುಪಡಿಸಿ ಇತರ ಪ್ರಜೆಗಳು ಯಾರಿದ್ರು ಅವರ ಮೇಲೆ ಒಂದು ವಿಶೇಷ ರೀತಿಯ ತೆರಿಗೆಯನ್ನು ವಿಧಿಸಲಾಗ್ತಿತ್ತು. ಅದನ್ನು ಧಾರ್ಮಿಕ ರಕ್ಷಣಾ ತೆರಿಗೆ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಇದನ್ನು ಜಿಜಿಯಾ ಪದ್ಧತಿ ಅಂತ ಹೇಳಿ ಕರೀತಾರೆ. ಈ ಒಂದು ತೆರಿಗೆಯನ್ನು ಯಾವ ಒಂದು ಉದ್ದೇಶದಿಂದ ವಿಧಿಸಲಾಗ್ತಿತ್ತು ಅಂತ ಹೇಳಿ ನೋಡೋದಾದರೆ, ಇಸ್ಲಾಮಿಕ್ ರಾಜ್ಯದಲ್ಲಿ ವಾಸಿಸುವಂತಹ ಇಸ್ಲಾಮೇತರು, ಅಂದರೆ ಭಾರತದಲ್ಲಿ ಇಸ್ಲಾಮರ ಒಂದು ಆಳ್ವಿಕೆ ನಡೆಯುತ್ತಿದ್ದಂತಹ ಕಾಲದಲ್ಲಿ ಭಾರತದಲ್ಲೇ ಅವರ ದೇಶದಲ್ಲೇ ವಾಸ ಮಾಡ್ತಿದ್ದಂತಹ ಹಿಂದೂಗಳಿಗೆ ಬೇರೆ ದೇಶದಿಂದ ಬಂದಂತಹ ಮುಸ್ಲಿಮರು ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ಕಾರಣದಿಂದಾಗಿ ಇದನ್ನು ಇಸ್ಲಾಮಿಕ್ ರಾಜ್ಯ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ. ಇಲ್ಲಿ ಯಾರು ಮುಸ್ಲಿಮರನ್ನು ಹೊರತುಪಡಿಸಿ ಭಾರತದಲ್ಲಿ ಯಾರೆಲ್ಲ ಹಿಂದೂಗಳು ವಾಸ ಮಾಡ್ತಿದ್ದಾರೆ ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡೋದಕ್ಕೋಸ್ಕರ, ಅವರು ಹೇಗೆ ಬದುಕಬೇಕು, ಅವರ ಧರ್ಮ ಹೇಗಿರಬೇಕು ಅನ್ನುವಂಥ ಒಂದು ಸ್ವಾತಂತ್ರ್ಯವನ್ನು ನೀಡೋದಕ್ಕೋಸ್ಕರ, ಅವರ ಆಸ್ತಿಪಾಸ್ತಿಯನ್ನು ನಾವು ರಕ್ಷಣೆ ಮಾಡ್ತಿದ್ದೀವಿ ಅಂತ ಹೇಳಿಕೊಂಡು ಅವರಿಗೆ ಜೀವ ರಕ್ಷಣೆಯನ್ನು ನೀಡೋದಕ್ಕೋಸ್ಕರ ಇಲ್ಲಿ ಅವರು ಈ ಒಂದು ತೆರಿಗೆಯನ್ನು ವಿಧಿಸ್ತಾ ಇದ್ರಂತೆ. ಅದರ ಜೊತೆಗೆ ಮೊಘಲ್ ಸಾಮ್ರಾಜ್ಯ ಇದ್ದಂತಹ ಸಂದರ್ಭದಲ್ಲಿ ಹಿಂದೂಗಳು ಏನು ಭಾರತದಲ್ಲಿ ವಾಸ ಮಾಡ್ತಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಸೈನ್ಯಕ್ಕೆ ಸೇರಿಸ್ಕೊಳ್ತಿರ್ಲಿಲ್ಲಂತೆ. ಕೇವಲ ಮುಸ್ಲಿಮರು ಮಾತ್ರ ಸೈನ್ಯಕ್ಕೆ ಸೇರ್ತಿದ್ರಂತೆ. ಹಾಗಾಗಿ ಮುಸ್ಲಿಮರಿಗೆ ಇದು ಸೈನ್ಯಕ್ಕೆ ಸೇರೋದು ಕಡ್ಡಾಯವಾಗಿತ್ತು. ಹಿಂದೂಗಳಿಗೆ ಮಿಲಿಟರಿ ಸೇವೆಯಿಂದ ವಿನಾಯಿತಿ ನೀಡೋದಕ್ಕೋಸ್ಕರ ಅವರು ಈ ಒಂದು ತೆರಿಗೆಯನ್ನು ಸಂಗ್ರಹಿಸ್ತಾ ಇದ್ರಂತೆ. ಇದು ಈ ಒಂದು ಜಿಜಿಯಾ ಪದ್ಧತಿಯ ಉದ್ದೇಶ ಆಗಿತ್ತು. ಭಾರತದಲ್ಲೇ ಇರುವಂತಹ ಭಾರತೀಯ ಹಿಂದೂಗಳಿಗೆ ಯಾವುದೋ ಬೇರೆ ದೇಶದಿಂದ ಬಂದಂತಹ ಮುಸ್ಲಿಮರು ಧಾರ್ಮಿಕ ಸ್ವಾತಂತ್ರ್ಯ ನೀಡ್ತೀವಿ, ಆಸ್ತಿಪಾಸ್ತಿ ಮತ್ತು ನಿಮ್ಮ ಜೀವದ ರಕ್ಷಣೆಯನ್ನು ಮಾಡ್ತೀವಿ, ಮತ್ತು ನಿಮಗೆ ಸೇನೆಗೆ ಸೇರೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ, ನಿಮಗೆ ವಿನಾಯಿತಿಯನ್ನು ಕೊಡ್ತೀವಿ ಅಂತ ಹೇಳಿ ವಿಧಿಸ್ತಾ ಇದ್ದಂತಹ ತೆರಿಗೆಯನ್ನು ಇಲ್ಲಿ ಜಿಜಿಯಾ ಪದ್ಧತಿ ಅಂತ ಹೇಳಿ ಕರೆಯಲಾಗತ್ತೆ. ಇಲ್ಲಿ ಜಿಜಿಯಾ ಪದ್ಧತಿಯಲ್ಲಿ ಇನ್ನೊಂದು, ಹಿಂದೂಗಳು ತಮ್ಮ ಪವಿತ್ರ ಸ್ಥಳಗಳಿಗೆ ಅಥವಾ ಯಾತ್ರಾ ಸ್ಥಳಗಳಿಗೆ, ದೇವಸ್ಥಾನಗಳಿಗೆ ಭೇಟಿ ನೀಡೋದಕ್ಕೂ ಸಹ ಯಾತ್ರಾ ತೆರಿಗೆಯನ್ನು ಕಟ್ಟಬೇಕಿತ್ತು. ಅಂದರೆ ಪವಿತ್ರ ಸ್ಥಳಗಳಾದಂತಹ ಕಾಶಿ ಆಗಿರ್ಬೋದು ಅಥವಾ ಪ್ರಯಾಗ್ ಆಗಿರಬಹುದು, ಮಥುರಾ, ಗಯಾ ಮುಂತಾದಂತಹ ಧಾರ್ಮಿಕ ಕ್ಷೇತ್ರಗಳೇನಿದ್ದಾವೆ ಆ ಕ್ಷೇತ್ರಗಳಿಗೆ ಯಾತ್ರೆ ಹೋಗುವಂತಹ ಹಿಂದೂಗಳಿಂದ ಅಲ್ಲಿನ ಆಡಳಿತಗಾರರು ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ರು. ಮತ್ತು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಂದರೆ, ಹಬ್ಬ ಉತ್ಸವಗಳಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ, ದೇವಾಲಯವನ್ನು ಪ್ರವೇಶ ಮಾಡಬೇಕು ಅಂದ್ರೂ ಸಹ ಪ್ರತ್ಯೇಕವಾದಂತಹ ಶುಲ್ಕವನ್ನು ಪಾವತಿಸಬೇಕಾಗಿತ್ತು. ಇಂಥ ಎಲ್ಲ ಒಂದು ಹಿಂದೂಗಳ ಮೇಲಿನ ತೆರಿಗೆಯನ್ನು ಮೊಘಲ್
ಚಕ್ರವರ್ತಿಯಾದಂತಹ ಅಕ್ಬರನು ಇದನ್ನು ಅಮಾನವೀಯ ಅಂತ ಹೇಳಿ ಭಾವಿಸಿ ಮತ್ತು ತಾರತಮ್ಯದಿಂದ ಕೂಡಿದ್ದು ಅಂತ ಹೇಳಿಕೊಂಡು ಸಂಪೂರ್ಣವಾಗಿ ಈ ಒಂದು ಯಾತ್ರಾ ತೆರಿಗೆಯನ್ನು ರದ್ದುಗೊಳಿಸ್ತಾನೆ. ಈ ಒಂದು ಜಿಜಿಯಾ ಪದ್ಧತಿ ಮೊಘಲ್ ಸಾಮ್ರಾಜ್ಯದ ಕಾಲದಲ್ಲಿ ಅಂತಂದರೆ ಕ್ರಿಸ್ತಶಕ 712ರಲ್ಲಿ ಸಿಂಧ್ ಪ್ರದೇಶವನ್ನು ಗೆದ್ದಂತಹ ಮೊಹಮ್ಮದ್ ಬಿನ್ ಕಾಸಿಂ ಅನ್ನುವಂಥವನು ಮೊದಲಿಗೆ ಭಾರತದಲ್ಲಿ ಜಾರಿಗೆ ತರ್ತಾನೆ. ಅದರ ನಂತರ ದೆಹಲಿ ಸುಲ್ತಾನರ ಕಾಲದಲ್ಲೂ ಸಹ ಇದು ಕಡ್ಡಾಯವಾಗಿ ಈ ಒಂದು ಜಿಜಿಯಾ ಪದ್ಧತಿ ಅಥವಾ ಈ ಒಂದು ಜಿಜಿಯಾ ತೆರಿಗೆಯನ್ನು ವಿಧಿಸಲಾಗ್ತಿತ್ತು. ಆರಂಭದಲ್ಲಿ ಇಲ್ಲಿ ಬ್ರಾಹ್ಮಣರಿಗೆ ವಿನಾಯಿತಿಯನ್ನು ನೀಡಲಾಗ್ತಿತ್ತು. ಆದರೆ ಫಿರೋಜ್ ಶಾ ತುಘಲಕ್ ಬಂದಂತಹ ನಂತರ ಬ್ರಾಹ್ಮಣರ ಮೇಲೆಯೂ ಸಹ ಈ ಒಂದು ಜಿಜಿಯಾ ತೆರಿಗೆಯನ್ನು ಪ್ರಾರಂಭವನ್ನು ಮಾಡ್ತಾನೆ. ಆದರೆ ಇದನ್ನು 1568ರಲ್ಲಿ ಮೊಘಲ್ ಚಕ್ರವರ್ತಿಯಾದಂತಹ ಅಕ್ಬರ್ ತನ್ನ ಧಾರ್ಮಿಕ ಸಹಿಷ್ಣುತೆ ಮತ್ತು ಸುಲ್ ಹಿ ಕುಲ್ ಅನ್ನುವಂತಹ ಒಂದು ಸಾರ್ವತ್ರಿಕ ನೀತಿಯನ್ನು ಏನು ಜಾರಿಗೆ ತಂದಿದ್ದ, ಆ ಜಾರಿಗೆ ತಂದಂತಹ ನೀತಿಯ ಭಾಗವಾಗಿ ಈ ಒಂದು ತೆರಿಗೆಯನ್ನು ರದ್ದು ಮಾಡ್ತಾನೆ. ಮೊಘಲ್ ಚಕ್ರವರ್ತಿ ಅಕ್ಬರನು ತನ್ನ ಧಾರ್ಮಿಕ ಸಹಿಷ್ಣುತೆ ಮತ್ತು ಸುಲ್ ಇ ಕುಲ್ ಅಥವಾ ಸಾರ್ವತ್ರಿಕ ಶಾಂತಿ ಅನ್ನುವಂತಹ ನೀತಿಯ ಭಾಗವಾಗಿ ಈ ಒಂದು ತೆರಿಗೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸ್ತಾನೆ. ಯಾವಾಗ 1568ರಲ್ಲಿ. ಇದು ಪ್ರಜೆಗಳ ನಡುವಿನ ಧಾರ್ಮಿಕ ತಾರತಮ್ಯವನ್ನು ಹೋಗಲಾಡಿಸೋದಕ್ಕೆ ಸಹಾಯವನ್ನು ಮಾಡ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಜಿಜಿಯಾ ತೆರಿಗೆಯನ್ನು ರದ್ದುಗೊಳಿಸಿದ್ದು ಅಕ್ಬರನ ಆಡಳಿತದಲ್ಲಿ ಒಂದು ಅತಿ ದೊಡ್ಡ ಕ್ರಾಂತಿಕಾರಿ ನಿರ್ಧಾರವಾಗಿತ್ತು. ಕೇವಲ ಧರ್ಮದ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸುವುದು ಪ್ರಜೆಗಳನ್ನು ಎರಡನೇ ದರ್ಜೆಯವರನ್ನಾಗಿ ಮಾಡುತ್ತದೆ ಎಂದು ಗ್ರಹಿಸಿದಂತಹ ಅಕ್ಬರ್ ಇದನ್ನು ರದ್ದು ಮಾಡುವ ಮೂಲಕ ರಜಪೂತರ ಮತ್ತು ಬಹುಸಂಖ್ಯಾತ ಹಿಂದೂಗಳ ಸಂಪೂರ್ಣ ಬೆಂಬಲವನ್ನು ಗಳಿಸಿ ಮೊಘಲ್ ಸಾಮ್ರಾಜ್ಯವನ್ನು ಅವನು ಗಟ್ಟಿಗೊಳಿಸ್ತಾನೆ. ಇದು ಅಕ್ಬರ್ ತಂದಂತಹ ಒಂದು ವಿಶೇಷವಾದಂತಹ ಮತ್ತು ಮಹತ್ತರವಾದಂತಹ ಒಂದು ಧಾರ್ಮಿಕ ಸುಧಾರಣೆ ಆಗಿರುತ್ತೆ. ನೆಕ್ಸ್ಟು ಇಬಾದತ್ ಖಾನ ಸ್ಥಾಪನೆ. ಇಬಾದತ್ ಖಾನ ಅಂತಂದರೆ ಏನು ಅಂತ ಹೇಳಿ ನೋಡೋದಾದರೆ, ಇಬಾದತ್ ಖಾನ ಅಂತಂದರೆ ಇದನ್ನು ಪ್ರಾರ್ಥನಾ ಮಂದಿರ ಅಂತ ಹೇಳಿ ಕರೆಯಲಾಗುತ್ತೆ, ಅಥವಾ ಇದನ್ನು ಧಾರ್ಮಿಕ ಚರ್ಚಾ ಗೃಹ ಅಂತ ಸಹ ಕರಿಬಹುದಾಗಿರುತ್ತೆ. ಇಬಾದತ್ ಖಾನ ಅನ್ನೋದು ಇದೊಂದು ಪ್ರಾರ್ಥನಾ ಮಂದಿರ ಅಥವಾ ಪ್ರೇಯರ್ ಹಾಲ್ ಅಂತ ಹೇಳ್ಬೋದು, ಅಥವಾ ಧಾರ್ಮಿಕ ಚರ್ಚಾಗೃಹ ಅಂತ ಸಹ ಕರಿಬಹುದಾಗಿರುತ್ತೆ. ಇದನ್ನು ಅಕ್ಬರನು 1575ರಲ್ಲಿ ತನ್ನ ರಾಜಧಾನಿಯಾದಂಥ ಫತೇಪುರ್ ಸಿಕ್ರಿಯಲ್ಲಿ ಇದನ್ನು ನಿರ್ಮಿಸ್ತಾನೆ. ಯಾವಾಗ 1575ರಲ್ಲಿ ತನ್ನ ರಾಜಧಾನಿಯಾದಂತಹ ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಾಣವನ್ನು ಮಾಡ್ತಾನೆ. ಈ ಒಂದು ಇಬಾದತ್ ಖಾನವನ್ನು ಸ್ಥಾಪನೆಯನ್ನು ಮಾಡಿದಂತಹ ಉದ್ದೇಶ ಏನು ಅಂತ ಹೇಳಿ ನೋಡೋದಾದರೆ, ಇಲ್ಲಿ ಅಕ್ಬರನಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಅಪಾರವಾದಂತಹ ಒಂದು ಆಸಕ್ತಿ ಇತ್ತು. ಹಾಗಾಗಿ ವಿವಿಧ ಧರ್ಮಗಳ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಧಾರ್ಮಿಕ ವಿವಾದಗಳನ್ನು ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಚರ್ಚಾಗೃಹವನ್ನು ಸ್ಥಾಪನೆ ಮಾಡ್ತಾನೆ. ಭಾರತ ಅನ್ನುವಂಥದ್ದು ಬಹಳ ರೀತಿಯಾದಂತಹ ಧರ್ಮವನ್ನು ಹೊಂದಿರುವಂತಹ ಒಂದು ದೇಶ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಧರ್ಮದಲ್ಲಿ ಯಾವೆಲ್ಲ ವಿಚಾರಗಳಿದೆ, ಯಾವೆಲ್ಲ ಒಳ್ಳೆಯ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ಬೋದು ಅಂತ ಹೇಳಿ ಪ್ರತಿಯೊಬ್ಬ ಧರ್ಮದ ಮುಖ್ಯಸ್ಥರನ್ನು ಕರೆದು ಅವರ ಜೊತೆಯಲ್ಲಿ ಈ ಚರ್ಚೆಯನ್ನು ಮಾಡ್ತಿದ್ದಂತೆ. ಈ ರೀತಿ ಚರ್ಚೆ ಮಾಡೋದ್ರ ಮೂಲಕ ಯಾವ ಧರ್ಮದಲ್ಲಿ ಒಳ್ಳೆಯ ಉತ್ತಮ ಅಂಶಗಳಿದೆ ಅನ್ನೋದನ್ನು ಅವನು ತನ್ನ ಆಡಳಿತದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಸಹ ಪಡ್ತಾ ಇದ್ದ. ಇಲ್ಲಿ ಚರ್ಚೆಗಳು ಹೇಗೆ ನಡೀತಾ ಇತ್ತು ಅಂತಂದರೆ, ಮೊದಲಿಗೆ ಕೇವಲ ಇಸ್ಲಾಂ ಧರ್ಮದ ಉಲೇಮಾಗಳು, ಸುನ್ನಿ ಮತ್ತು ಶಿಯಾ ಪಂಡಿತರು, ಅಂದರೆ ಮುಸ್ಲಿಂ ಧರ್ಮದಲ್ಲಿ ಬರುವಂತಹ ಮುಖ್ಯ ಗುರುಗಳು ಅಂತ ಹೇಳಿ ಏನು ಕರೀತಾರೆ, ಅವರನ್ನು ಉಲೇಮಾಗಳು, ಸುನ್ನಿ ಮತ್ತು ಶಿಯಾ ಪಂಡಿತರುಗಳಿಗೆ ಮಾತ್ರ ಇಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗ್ತಿತ್ತು. ಆದರೆ ಅವರಲ್ಲೇ ಪರಸ್ಪರ ಭಿನ್ನಾಭಿಪ್ರಾಯ ಮತ್ತು ಜಗಳಗಳು ಉಂಟಾದದ್ದನ್ನು ಅಕ್ಬರ್ ಗಮನಿಸಿದ. ಇಲ್ಲಿ
ಅಕ್ಬರ್ ಒಬ್ಬ ಮುಸಲ್ಮಾನ ಆಗಿದ್ರಿಂದ ಮೊದಲಿಗೆ ಮುಸಲ್ಮಾನರಿಗೆ ಮಾತ್ರ ಅವರ ಧರ್ಮದಲ್ಲಿರುವಂತಹ ಸರಿ ತಪ್ಪುಗಳನ್ನು ಅಥವಾ ಅವರ ಧರ್ಮದ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾನೆ. ಆದರೆ ಇಲ್ಲಿ ಒಬ್ಬೊಬ್ಬ ಗುರುಗಳು ಅಥವಾ ಒಬ್ಬೊಬ್ಬ ಪಂಡಿತ ಅವನದೇ ಆದಂತಹ ರೀತಿಯಲ್ಲಿ ವಿಶ್ಲೇಷಣೆಯನ್ನು ನೀಡ್ತಾ ಇರೋದ್ರಿಂದ ಅವರವರಲ್ಲೇ ಜಗಳಗಳು ಉಂಟಾಗೋಕ್ಕೆ ಶುರುವಾಗಿದ್ದ ಮೇಲೆ ಅವನೇನು ಮಾಡ್ತಾನೆ, ಎಲ್ಲ ಧರ್ಮಗಳಿಗೂ ಸಹ ಅವಕಾಶವನ್ನು ನೀಡ್ತಾನೆ. 1578ರಿಂದ ಅಕ್ಬರು ಇಬಾದತ್ ಖಾನದ ಬಾಗಿಲನ್ನು ಎಲ್ಲ ಧರ್ಮಗಳ ಜ್ಞಾನಿಗಳಿಗೆ ಮುಕ್ತಗೊಳಿಸ್ತಾ ಹೋಗ್ತಾನೆ. ಇಲ್ಲಿ ಹಿಂದೂ ಧರ್ಮ, ಜೈನ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಪಾರ್ಸಿ ಧರ್ಮ, ಬೌದ್ಧರು ಮತ್ತು ಇತರ ಸಂತರನ್ನ ಸಹ ಆಹ್ವಾನಿಸಿ ಪ್ರತಿಯೊಬ್ಬರ ಧರ್ಮದ ಒಳ್ಳೆಯ ಅಂಶಗಳನ್ನು ಅವನು ಕೇಳ್ತಾ ಹೋಗ್ತಾನೆ. ಇದರ ಒಂದು ಮಹತ್ವ ಅಥವಾ ಪರಿಣಾಮ ಏನಾಯಿತು ಅಂತ ಹೇಳಿ ನೋಡೋದಾದ್ರೆ, ಯಾವುದೇ ಒಂದು ಧರ್ಮದಲ್ಲಿ ಮಾತ್ರ ಸಂಪೂರ್ಣ ಸತ್ಯವಿಲ್ಲ. ಇಲ್ಲಿ ಯಾವುದೇ ಒಂದು ಧರ್ಮನೂ ಕೂಡ ಅದು ಸಂಪೂರ್ಣ ಅಲ್ಲ ಅಥವಾ ಅದು ಸತ್ಯವನ್ನೇ ಹೇಳ್ತಾ ಇಲ್ಲ. ಎಲ್ಲ ಧರ್ಮದಲ್ಲೂ ಸಹ ಒಂದಲ್ಲ ಒಂದು ರೀತಿಯ ಒಳ್ಳೆಯ ತತ್ವಗಳಿವೆ ಅನ್ನೋದನ್ನು ಅವನು ಅಕ್ಬರ್ ಗಮನಿಸಿದನು. ಇಲ್ಲಿ ಯಾವ ಧರ್ಮನೂ ಸಹ ಶ್ರೇಷ್ಠ ಅಲ್ಲ ಅಥವಾ ಸಂಪೂರ್ಣ ಸತ್ಯವನ್ನು ಹೇಳೋದಿಲ್ಲ. ಬದಲಾಗಿ ಎಲ್ಲರಲ್ಲೂ ಅಥವಾ ಎಲ್ಲ ಧರ್ಮದಲ್ಲೂ ಸಹ ಒಂದಲ್ಲ ಒಂದು ರೀತಿಯ ಒಳ್ಳೆಯ ತತ್ವಗಳಿದೆ ಅನ್ನೋದನ್ನು ಅವನು ಗಮನಿಸ್ತಾನೆ. ಅದಾದ ನಂತರ ದೀನ್ ಇ ಇಲಾಹಿಗೆ ನಾಂದಿಯನ್ನು ಹಾಡಲಾಯಿತು. ಅಂದರೆ ಇಬಾದತ್ ಖಾನದಲ್ಲಿ ನಡೆದ ಚರ್ಚೆಗಳ ಫಲವಾಗಿ ಮುಂದೆ 1582ರಲ್ಲಿ ದೀನ್ ಇ ಇಲಾಹಿ ಅಥವಾ ದೇವರ ಧರ್ಮ ಎಂಬ ನೂತನ ಸಾರ್ವತ್ರಿಕ ಪಂಥವನ್ನು ರೂಪಿಸಲು ಅಕ್ಬರನಿಗೆ ಪ್ರೇರಣೆ ಸಿಕ್ತು. ಹೀಗೆ ಅವನು ಎಲ್ಲ ಧರ್ಮದವರನ್ನು ಕರೆದು ಅವರುಗಳ ಜೊತೆ ಚರ್ಚೆಯನ್ನು ಮಾಡಿದಾಗ ಅವನಿಗೆ ಏನು ಅನ್ನಿಸ್ತು, ಇಲ್ಲಿ ಯಾವುದೂ ಕೂಡ ಸಂಪೂರ್ಣ ಅಲ್ಲ, ಎಲ್ಲ ಧರ್ಮದಲ್ಲೂ ಸಹ ಒಂದಲ್ಲ ಒಂದು ರೀತಿಯ ಒಳ್ಳೆಯ ಸತ್ವಗಳಿದೆ. ಹಾಗಾಗಿ ಇಲ್ಲಿ ಒಳ್ಳೆಯ ಸತ್ವಗಳು ಏನೇನಿದೆ ಅಥವಾ ಒಳ್ಳೆಯ ತತ್ವಗಳು ಏನೇನಿದೆ ಅದನ್ನೆಲ್ಲದನ್ನು ಒಂದು ಕಡೆ ಸಪ್ರೇಟ್ ಮಾಡಿ ಒಂದು ನೂತನ ಸಾರ್ವತ್ರಿಕ ಪಂಥವನ್ನು ರೂಪಿಸಬೇಕು ಅನ್ನೋದು ಅವನಿಗೆ ಯೋಚನೆ ಬರುತ್ತೆ. ಹಾಗಾಗಿ ಚರ್ಚಾಗೃಹವನ್ನು ಅವನಲ್ಲಿಗೆ ಅಂತ್ಯವನ್ನು ಮಾಡ್ತಾನೆ. ಅಂದರೆ ಧರ್ಮ ಗುರುಗಳ ನಡುವಿನ ಕಟು ವಾದ ವಿವಾದಗಳು ಮತ್ತು ಸಂಕುಚಿತ ಮನೋಭಾವದಿಂದ ಬೇಸತ್ತಂತಹ ಅಕ್ಬರ್, ಅಂದರೆ ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಧರ್ಮದ ಬಗ್ಗೆ ಹೇಳಿಲ್ಲ. ಎಲ್ಲ ಧರ್ಮಕ್ಕೂ ಅವ್ರದ್ದೇ ಆದಂಥ ಗುರುಗಳಿರುತ್ತೆ, ಅವರ ಧರ್ಮನೇ ಹೆಚ್ಚು ಅನ್ನುವಂಥ ಒಂದು ಮನೋಭಾವನೆ ಆ ಧರ್ಮಗುರುಗಳಿಗೆ ಇರುತ್ತೆ. ಹಾಗಾಗಿ ಅವರ ನಡುವಿನ ಕಟು ವಾದ ವಿವಾದಗಳು ಮತ್ತು ಸಂಕುಚಿತ ಮನೋಭಾವ, ಅವರ ಮನಸ್ಸಿನಲ್ಲಿರುವಂತಹ ನಮ್ಮ ಧರ್ಮ ಹೆಚ್ಚು ನಿಮ್ಮ ಧರ್ಮ ಕೀಳು ಅಂತ ಹೇಳಿ ಕಾಣ್ತಿದ್ದನ್ನು ಕಂಡಂತಹ ಅಕ್ಬರು ಇದರಿಂದ ಬೇಸತ್ತು 1582ರಲ್ಲಿ ಇಬಾದತ್ ಖಾನದ ಸಭೆಗಳನ್ನು ಸ್ಥಗಿತಗೊಳಿಸ್ತಾನೆ. ಅವನು ತಂದಂತಹ ಮತ್ತೊಂದು ಮಹತ್ತರವಾದಂತಹ ಸುಧಾರಣೆ ಅಂತಂದರೆ ಮಹಜರ್ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಇಲ್ಲಿ ಅಕ್ಬರನ ಧಾರ್ಮಿಕ ಸುಧಾರಣೆಗಳಲ್ಲಿ ಮಹಜರ್ ಅಥವಾ ಮಹಜರ್ ನಾಮ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಹಾಗೂ ಕ್ರಾಂತಿಕಾರಿ ನಿರ್ಧಾರ ಅಂತಲೇ ಹೇಳ್ಬೋದಾಗಿರುತ್ತೆ. ಇಲ್ಲಿ ಮಹಜರ್ ಅನ್ನುವಂಥ ಒಂದು ಸುಧಾರಣೆ ಅಂತ ಅಂದ, ಆದರೆ ಮಹಜರ್ ಅಥವಾ ಮಹಜರ್ ನಾಮ ಅಂತಂದರೆ ಏನು ಅಂತ ಹೇಳಿ ನಾವು ಫಸ್ಟು ತಿಳ್ಕೊಬೇಕಾಗತ್ತೆ. ಮಹಜರ್ ಅಂತಂದರೆ ಸರ್ವಶ್ರೇಷ್ಠತ ಶಾಸನ. ಮಹಜರ್ ಅಂತಂದರೆ ಸರ್ವಶ್ರೇಷ್ಠತ ಶಾಸನ ಅಥವಾ ಅಚಲತ ಆಜ್ಞೆ ಅಂತ ಹೇಳಿ ಹೇಳ್ಬೋದಾಗಿರುತ್ತೆ. ಧಾರ್ಮಿಕ ಕಾನೂನು ಮತ್ತು ಗ್ರಂಥಗಳ ವ್ಯಾಖ್ಯಾನದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಮೂಡಿದಾಗ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಪರಮಾಧಿಕಾರವನ್ನು ರಾಜನೇ ವಹಿಸಿಕೊಳ್ಳುವ ಶಾಸನ ಇದಾಗಿತ್ತು. ಇಲ್ಲಿ ಅವನು ಹಿಂದೆ ಏನು ಮಾಡ್ತಿದ್ದ, ಎಲ್ಲ ಧರ್ಮದ ಗುರುಗಳನ್ನು ಕರೆದು ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇರುವಾಗ ನನ್ನ ಧರ್ಮ ಹೆಚ್ಚು, ನನ್ನ ಮಾತೆ ನಡಿಬೇಕು ಅಂತ ಹೇಳಿ ಅವರು ಏನು ಇಲ್ಲಿ ಕಚ್ಚಾಟಗಳನ್ನು ಶುರು ಮಾಡಿದರು. ಹಾಗಾಗಿ ಇಲ್ಲಿ ಅಕ್ಬರ್ ಏನು ಮಾಡ್ದ, ಮಹಜರ್ ಅಥವಾ ಮಹಜರ್ ನಾಮ ಅನ್ನುವಂಥ ಒಂದು ಸುಧಾರಣೆಯನ್ನು ತೆಗೆದುಕೊಂಡು ಬರ್ತಾನೆ. ಈ ಮಹಜರ್ ನಾಮದ ಮುಖ್ಯ ಉದ್ದೇಶ ಏನಾಗಿತ್ತು, ಇಲ್ಲಿ ಯಾವ ಧರ್ಮವೂ ಸಹ ಶ್ರೇಷ್ಠ ಅಲ್ಲ, ಎಲ್ಲ ಧರ್ಮವೂ ಸಮಾನ, ಸರ್ವಶ್ರೇಷ್ಠತಾ ಶಾಸನ ಅಂತ ಹೇಳಿ ಇದನ್ನು ಕರೆಯಲಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಧರ್ಮಗಳಾಗಿರ್ಬೋದು ಅಥವಾ ಧರ್ಮ ಗುರುಗಳ ನಡುವೆ ಏನೇ ಭಿನ್ನಾಭಿಪ್ರಾಯ ಮೂಡಿದಾಗ ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾದಾಗ ಇಲ್ಲಿ ಧರ್ಮ ಗುರುಗಳಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಹಕ್ಕು ಇಲ್ಲ. ರಾಜ ಏನು ನಿರ್ಧಾರವನ್ನು ತೆಗೆದುಕೊಳ್ತಾನೆ ಅದೇ ಶಾಸನ ಅಂತ ಹೇಳಿ ಇಲ್ಲಿ ಅಕ್ಬರ್ ರಾಜನೇ
ಈ ಒಂದು ಪರಮಾಧಿಕಾರವನ್ನು ವಹಿಸಿಕೊಳ್ಳುವಂತಹ ಶಾಸನವನ್ನು ಜಾರಿಗೆ ತರ್ತಾನೆ. ಈ ಒಂದು ಮಹಾಜರನ್ನ ಜಾರಿಗೆ ತಂದ. ಆದರೆ ಈ ಮಹಾಜರನ್ನ ಜಾರಿಗೆ ತರೋದಕ್ಕೆ ಕಾರಣ ಏನಾಗಿತ್ತು ಅಂದರೆ ಧರ್ಮಗುರುಗಳ ಅಥವಾ ಉಲೇಮಗಳ ಪ್ರಾಬಲ್ಯ. ಅಂದರೆ ಅಂದಿನ ಇಸ್ಲಾಮಿಕ್ ಧರ್ಮಗುರುಗಳಾದಂತಹ ಉಲೇಮಗಳು ರಾಜಕೀಯ ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ಅತಿಯಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ರು. ನಾನೀಗಾಗಲೇ ಹೇಳಿದಂತೆ ಆ ಒಂದು ಧರ್ಮದ ಗುರುಗಳು ನಮ್ಮದೇ ಮಾತುಗಳು ನಡಿಬೇಕು, ನಮ್ಮ ಧರ್ಮನೇ ಸರಿ ಅಥವಾ ನಮ್ಮ ಧರ್ಮದಲ್ಲಿ ಹೇಳಿರುವಂತಹ ತತ್ವಗಳೇ ಸರಿಯಾಗಿದೆ ಅಂತ ಹೇಳಿ ಏನು ರಾಜಕೀಯದಲ್ಲಾಗಿರ್ಬೋದು ಅಥವಾ ಆಡಳಿತಾತ್ಮಕ ವಿಷಯಗಳಲ್ಲೂ ಸಹ ಅವರು ತಮ್ಮ ಹಸ್ತಕ್ಷೇಪವನ್ನು ಮಾಡೋದಕ್ಕೆ ಶುರು ಮಾಡಿದರು. ಇದರಿಂದ ಬೇಸತ್ತಂತಹ ಅಕ್ಬರ್ ಏನು ಮಾಡ್ತಾನೆ, ಇಲ್ಲಿ ಯಾವ ಧರ್ಮಗುರುಗಳಿಗೂ ಸಹ ಅವಕಾಶ ಇಲ್ಲ. ಯಾವ ಧರ್ಮಗುರುಗಳು ಏನೇ ಆದರೂ ಅವರ ಅಭಿಪ್ರಾಯವನ್ನು ಹೇಳ್ಬೋದೇ ಹೊರತು ಇಲ್ಲಿ ಸರಿ ತಪ್ಪುಗಳನ್ನು ಪರಿಗಣನೆಯನ್ನು ಮಾಡಿ ಸರಿಯಾದ ಅಥವಾ ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದು ರಾಜನೇ ಆಗಿರ್ತಾನೆ ಅನ್ನುವಂತ ಹೇಳೋದಕ್ಕೋಸ್ಕರ ಈ ಒಂದು ಮಹಾಜರ್ ಅಥವಾ ಮಹಾಜರ್ನಾಮ ಅನ್ನುವಂತಹ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮಹಾಜರ್ ನಾಮವನ್ನು ಜಾರಿಗೆ ತರೋದಕ್ಕೆ ಮೈನ್ ರೀಸನ್ ಏನಾಗಿರುತ್ತೆ, ಮುಸ್ಲಿಂ ಅಥವಾ ಆ ಧರ್ಮ ಗುರುಗಳೇನಿರ್ತಾರೆ ಅಲ್ಲಿ ಉಲೆಮಗಳು ರಾಜಕೀಯದಲ್ಲಿ ತಮ್ಮ ಹಸ್ತಕ್ಷೇಪವನ್ನು ಮಾಡಿದ್ದು ಮೊದಲನೇದಾದರೆ, ಎರಡನೇದೇನಾಗಿರುತ್ತೆ ಮುಸ್ಲಿಂ ಪಂಡಿತರಲ್ಲಿ ಅಂದರೆ ಇಸ್ಲಾಮಿಕ್ ಪಂಡಿತರಲ್ಲೇ ಇರುವಂತಹ ಸುನ್ನಿ ಮತ್ತು ಶಿಯಾ ಅನ್ನುವಂತಹ ಎರಡು ಪಂಗಡಗಳೇನಿರುತ್ತೆ ಅವರಿಬ್ಬರ ಮಧ್ಯದಲ್ಲಿ ಏನಾಗುತ್ತೆ ಧಾರ್ಮಿಕ ವಿಷಯಗಳಿಗೆ ತೀವ್ರವಾದಂತಹ ಜಗಳ ಶುರುವಾಗುತ್ತೆ. ಹಾಗಾಗಿ ಈ ಎರಡೂ ವಿಷಯಗಳಿಂದ ಬೇಸತ್ತಂತಹ ಅಕ್ಬರ್ ಏನು ಮಾಡ್ತಾನೆ, ಈ ಒಂದು ಮಹಾಜರ್ ನಾಮ ಅನ್ನುವಂತಹ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನೆಕ್ಸ್ಟ್ ಈ ಒಂದು ಮಹಾಜರ್ ನಾಮ ಅಥವಾ ಮಹಾಜರ್ ನಾಮ ಅನ್ನುವಂತಹ ಒಂದು ಶಾಸನವನ್ನು ಏನು ಜಾರಿಗೆ ತಂದ ಅದರ ಲಕ್ಷಣಗಳು ಏನಿತ್ತು ಅಂತ ಹೇಳಿ ನೋಡೋದಾದರೆ, ಇಲ್ಲಿ ಮುಸ್ಲಿಮರೇನು ತಮ್ಮಲ್ಲೇ ತಾವು ಕಿತ್ತಾಡೋದಕ್ಕೆ ಶುರು ಮಾಡಿದ್ರು. ಇದನ್ನು ದೂರ ಮಾಡೋದಕ್ಕೋಸ್ಕರ ಅವರೆಲ್ಲರನ್ನ ಕರೆಸಿಬಿಟ್ಟು ಬಲವಂತವಾಗಿ ಅಂಕಿತ ಅಥವಾ ಸಹಿಯನ್ನು ಹಾಕಿಸ್ಕೊಳ್ತಾರೆ. ಈ ಒಂದು ಶಾಸನವನ್ನು ಸಿದ್ಧಪಡಿಸಿದ್ರು ಅಂದರೆ ಅಕ್ಬರನ ಗುರುಗಳಾದಂತಹ ಶೇಖ್ ಮುಬಾರಕ್ ಅನ್ನುವಂಥವರು. ಈ ಶಾಸನದ ಪ್ರಕಾರ ಅಕ್ಬರನು ಇಮಾಮ್ ಇ ಆದಿಲ್ ಅಥವಾ ನಾಣ್ಯಪ್ರಿಯ ನಾಯಕ ಮತ್ತು ಅಮೀರ್ ಉಲ್ ಮೊಮಿನಿನ್ ಅಂದರೆ ವಿಶ್ವಾಸಿಗಳ ನಾಯಕ ಅಂತ ಹೇಳಿ ಘೋಷಿಸಲಾಯಿತು. ಈ ಒಂದು ಶಾಸನದ ಪ್ರಕಾರ ಅಕ್ಬರನನ್ನು ನ್ಯಾಯಪ್ರಿಯ ನಾಯಕ ಅಥವಾ ವಿಶ್ವಾಸಿಗಳ ನಾಯಕ ಅಂತ ಹೇಳಿ ಘೋಷಣೆಯನ್ನು ಮಾಡಲಾಯಿತು. ಧಾರ್ಮಿಕ ವಿಚಾರಗಳಲ್ಲಿ ಉಲೇಮಾಗಳ ನಡುವೆ ಅಭಿಪ್ರಾಯ ಭೇದ ಉಂಟಾದರೆ ಕುರಾನ್ ಮತ್ತು ಹದೀಸ್ನ ತತ್ವಗಳಿಗೆ ಧಕ್ಕೆ ಬಾರದಂತೆ ಪ್ರಜೆಗಳ ಹಿತದೃಷ್ಟಿಯಿಂದ ಅಂತಿಮ ತೀರ್ಪು ನೀಡುವಂತಹ ಹಕ್ಕು ಅಕ್ಬರನಿಗೆ ಮಾತ್ರ ಇರ್ತಾ ಇತ್ತು. ಇಲ್ಲಿ ಯಾವುದೇ ಧಾರ್ಮಿಕ ವಿಚಾರಗಳಾಗಿರ್ಬೋದು ಅಥವಾ ರಾಜಕೀಯ ವಿಚಾರದಲ್ಲಾಗಿರ್ಬೋದು ಇಲ್ಲಿ ಧಾರ್ಮಿಕ ಗುರುಗಳಾಗಿರುವಂತಹ ಉಲೇಮೆಗಳಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಹಕ್ಕು ಇಲ್ಲ. ಬದಲಾಗಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಉಂಟಾದ್ರೂ ಸಹ ಇಲ್ಲಿ ಅಕ್ಬರನೇ ಆ ಒಂದು ಭಿನ್ನಾಭಿಪ್ರಾಯವನ್ನು ಪರಿಹರಿಸುವ ಅಥವಾ ಅಂತಿಮ ತೀರ್ಪನ್ನು ನೀಡುವಂತಹ ಅಧಿಕಾರವನ್ನು ತೆಗೆದುಕೊಳ್ತಾನೆ. ಈ ಒಂದು ಮಹಾಜರ್ ನಾಮವನ್ನು ಜಾರಿಗೆ ತಂದಿದ್ದಂತಹ ಉದ್ದೇಶ ಮತ್ತು ಅದರಿಂದ ಏನಾಯಿತು ಅಂತ ಹೇಳಿ ನೋಡೋದಾದರೆ, ರಾಜನ ರಾಜಕೀಯ ಮತ್ತು ಧಾರ್ಮಿಕ ಸರ್ವೋಚ್ಚತೆ ಅಂದರೆ ರಾಜನು ಧರ್ಮಗುರುಗಳಿಗಿಂತ ಮಿಗಿಲಾದವನು ಎಂಬುದು ಸಾಬೀತಾಗಿತ್ತು. ಇಲ್ಲಿ ಇದುವರೆಗೂ ಏನು ಹೇಳ್ತಿದ್ರು, ಧರ್ಮಗುರುಗಳಾದಂಥವರು ನಾವೇ ಶ್ರೇಷ್ಠ, ಧರ್ಮಗುರುಗಳು ಏನು ಹೇಳ್ತಾರೆ ಅದನ್ನು ಮಿಕ್ಕಿದವರೆಲ್ಲ ಫಾಲೋ ಮಾಡಬೇಕು ಅಂತ ಹೇಳ್ತಿದ್ರು. ಆದರೆ ಇಲ್ಲಿ ಮಹಾಜರ್ ನಾಮ ಅನ್ನುವಂಥ ಒಂದು ಶಾಸನವನ್ನು ಜಾರಿಗೆ ತಂದಿದ್ರಿಂದ ಏನಾಯಿತು, ಈ ಧರ್ಮಗುರುಗಳಿಗಿಂತನೂ ಸಹ ಇಲ್ಲಿ ರಾಜನಾಗಿರುವವನು ಅಥವಾ ಚಕ್ರವರ್ತಿ ಆಗಿರುವವನು ಮಿಗಿಲಾದವನು ಅಥವಾ ಶ್ರೇಷ್ಠನಾದವನು ಅಂತ ಹೇಳಿ ಇಲ್ಲಿ ಸಾಬೀತಾಯಿತು. ಆಡಳಿತದಲ್ಲಿ ಉಲೇಮಗಳ ಹಸ್ತಕ್ಷೇಪ ಸಂಪೂರ್ಣವಾಗಿ ನಿಂತಿತ್ತು. ಯಾಕೆ ಅಂತಂದರೆ ಅವರಿಗಿಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶನೇ ನೀಡಲಿಲ್ಲ. ಇಲ್ಲಿ ಪ್ರತಿಯೊಂದು ನಿರ್ಧಾರಗಳು ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಸಹ ಇಲ್ಲಿ ರಾಜನೇ ತೀರ್ಪನ್ನು ನೀಡ್ತಾ ಇದ್ದ. ಹಾಗಾಗಿ ಉಲೇಮಗಳು ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶಗಳು ಸಿಗಲಿಲ್ಲ. ಇಷ್ಟು ಜಾತ್ಯತೀತ ಆಡಳಿತಕ್ಕೆ ತಡಿಪಾಯ ಅಥವಾ ಅಡಿಪಾಯ. ಯಾವ ರೀತಿ ಜಾತ್ಯತೀತ ಆಡಳಿತ ನಡೀತಾ ಇತ್ತು ಅಂದರೆ, ಧಾರ್ಮಿಕ ಕಟ್ಟುಪಾಡುಗಳಿಂದ ಸಾಮ್ರಾಜ್ಯವನ್ನು ಮುಕ್ತಗೊಳಿಸಿ. ಅಂದರೆ ಧಾರ್ಮಿಕ ಕಟ್ಟುಪಾಡುಗಳು ಅಂದರೆ ಮುಸ್ಲಿಮರು ಅವರದೇ ಆದಂತಹ ಒಂದಷ್ಟು ಧಾರ್ಮಿಕ ಶಾಸ್ತ್ರ ಸಂಪ್ರದಾಯಗಳಿತ್ತು. ಆ ಒಂದು ಶಾಸ್ತ್ರ ಸಂಪ್ರದಾಯಗಳಿಂದ ಸಾಮ್ರಾಜ್ಯವನ್ನು ಮುಕ್ತಗೊಳಿಸಿ
ರಾಜ್ಯದ ಆಡಳಿತವನ್ನು ಮುಕ್ತಗೊಳಿಸಿ ಎಲ್ಲ ಧರ್ಮಗಳ ಪ್ರಜೆಗಳನ್ನು ಸಮಾನವಾಗಿ ಕಾಣುವಂತಹ ಎಲ್ಲ ಧರ್ಮಗಳ ಪ್ರಜೆಗಳನ್ನು ಸಮಾನವಾಗಿ ಕಾಣುವಂತಹ ಸುಲ್ ಇ ಕುಲ್ ಅನ್ನುವಂತಹ ನೀತಿಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ಸುಲ್ ಹಿ ಕುಲ್ ಅಂತಂದರೆ ಸಾರ್ವತ್ರಿಕ ಶಾಂತಿ ಅನ್ನುವಂಥದ್ದು. ಇಂಥ ಒಂದು ನೀತಿಯನ್ನು ಜಾರಿಗೆ ತರೋದಕ್ಕೆ ಅಕ್ಬರನಿಗೆ ಸಾಧ್ಯ ಆಗತ್ತೆ. ಈ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ದರಿಂದ ಧರ್ಮಗುರುಗಳು ಅಂದರೆ ಮುಸ್ಲಿಂ ಧರ್ಮಗುರುಗಳಿಗೆ ಸ್ವಲ್ಪ ಸಮಸ್ಯೆ ಆಗತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ, ಈ ಒಂದು ಪದ್ಧತಿಯನ್ನು ವಿರೋಧವನ್ನು ಸಹ ಮಾಡ್ತಾರೆ. ಅಥವಾ ಈ ಒಂದು ಶಾಸನವನ್ನು ಏನು ಜಾರಿಗೆ ತಂದಿದ್ದ ಇದನ್ನು ಮುಸ್ಲಿಂ ಧರ್ಮಗುರುಗಳು ಇದನ್ನು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಕ್ಬರ್ ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಿದ್ದಾನೆ ಅಂತ ಹೇಳಿ ಆರೋಪವನ್ನು ಸಹ ಮಾಡಲಾಗತ್ತೆ. ಒಟ್ಟಿನಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಮಹಾಜರ್ ಎಂಬುದು ಧಾರ್ಮಿಕ ಪಂಡಿತರ ಕೈಯಲ್ಲಿದ್ದಂತಹ ಅಂತಿಮ ನಿರ್ಧಾರದ ಅಧಿಕಾರವನ್ನು ರಾಜನು ತನ್ನ ಕೈಗೆ ತೆಗೆದುಕೊಂಡಂತಹ ಒಂದು ಐತಿಹಾಸಿಕ ಶಾಸನ ಅಷ್ಟೇ. ಇಲ್ಲಿ ಲೀಡರ್ಶಿಪ್ ಅನ್ನುವಂಥದ್ದು ಅಥವಾ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಇಲ್ಲಿ ಯಾರ ಹತ್ರ ಇತ್ತು ಅಂದರೆ, ಮೊದಲಿಗೆ ಧಾರ್ಮಿಕ ಪಂಡಿತರ ಕೈಲಿತ್ತು. ಆ ಒಂದು ಪಂಡಿತರ ಕೈಲಿದ್ದಂತಹ ಡಿಸಿಷನ್ ಮೇಕಿಂಗ್ ಅಥವಾ ಲೀಡರ್ಶಿಪ್ಪನ್ನು ತೆಗೆದುಬಿಟ್ಟು ಇಲ್ಲಿ ರಾಜ ತನ್ನ ಕೈಗೆ ತೆಗೆದುಕೊಂಡಂತಹ ಒಂದು ಐತಿಹಾಸಿಕ ಶಾಸನವಾಗಿತ್ತು. ಇದೇ ಮಹಾಜರ್ ನಾಮದ ಮುಖ್ಯ ಉದ್ದೇಶ ಆಗಿತ್ತು. ನೆಕ್ಸ್ಟು ದೀನ್ ಇ ಇಲಾಹಿ ಅನ್ನುವಂಥದ್ದು. ದೀನ್ ಇ ಇಲಾಹಿ ಅಂತಂದರೆ ಏನು? ದೀನ್ ಇ ಇಲಾಹಿ ಅಂತಂದರೆ ದೇವರ ಧರ್ಮ ಅಂತ ಹೇಳಿ ಕರಿಬಹುದಾಗಿರತ್ತೆ. ಅಂದರೆ ಇಲ್ಲಿ ಇದುವರೆಗೂ ಅಕ್ಬರು ಅವರ ಧರ್ಮದ ಗುರುಗಳಿಂದ ಅಥವಾ ಇತರ ಧರ್ಮದ ಮುಖ್ಯಸ್ಥರಿಂದ ಏನೇನು ಚರ್ಚೆಯನ್ನು ಮಾಡಿ ಒಳ್ಳೆಯ ವಿಚಾರಗಳನ್ನು ಸಂಗ್ರಹಿಸಿದ್ದ. ಇಂಥ ವಿಚಾರಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ದೀನ್ ಇ ಇಲಾಹಿ ಅಥವಾ ದೇವರ ಧರ್ಮ ಅನ್ನುವಂಥ ಒಂದು ನೈತಿಕ ಪಂಥವನ್ನು ಇಲ್ಲಿ ಜಾರಿಗೆ ತರ್ತಾನೆ. ಇದು ಅಕ್ಬರನು 1582ರಲ್ಲಿ ಜಾರಿಗೆ ತಂದಂತಹ ಅತ್ಯಂತ ಪ್ರಸಿದ್ಧ ಹಾಗೂ ನೂತನ ಧಾರ್ಮಿಕ ನೈತಿಕ ಪಂಥ ಅಂತಲೇ ಹೇಳಬಹುದಾಗಿರತ್ತೆ. ಈ ಒಂದು ಪಂಥವನ್ನು ಯಾವ ಉದ್ದೇಶದಿಂದ ಜಾರಿಗೆ ತಂದ ಅಥವಾ ದೀನ್ ಇ ಇಲಾಹಿಯ ಮೂಲ ಉದ್ದೇಶ ಏನು ಅಂತ ಹೇಳಿ ನೋಡೋದಾದರೆ, ಇಬಾದತ್ ಖಾನದಲ್ಲಿ ನಡೆದ ವಿವಿಧ ಧರ್ಮಗಳ ಚರ್ಚೆಯ ನಂತರ ಅಕ್ಬರನು ಯಾವ ಒಂದು ಧರ್ಮವೂ ಸಹ ಸಂಪೂರ್ಣ ಸತ್ಯವಲ್ಲ ಎಂಬುದನ್ನು ಗ್ರಹಿಸ್ತಾನೆ. ಇದರಿಂದ ಹಿಂದೂ, ಮುಸ್ಲಿಂ, ಜೈನ, ಪಾರ್ಸಿ, ಕ್ರಿಶ್ಚಿಯನ್ ಮುಂತಾದಂತಹ ಪ್ರಮುಖ ಧರ್ಮಗಳ ಉತ್ತಮ ತತ್ವಗಳನ್ನು ಒಗ್ಗೂಡಿಸಿ, ಇಲ್ಲಿ ಕೇವಲ ಮುಸ್ಲಿಂ ಧರ್ಮದಿಂದ ಮಾತ್ರ ಅಲ್ಲ, ಇಲ್ಲಿ ಅವನು ಯಾವೆಲ್ಲ ಧರ್ಮಗಳನ್ನು ಸೇರಿಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದ, ಎಲ್ಲ ಧರ್ಮಗಳು ಅಂದರೆ ಹಿಂದೂ, ಮುಸ್ಲಿಂ, ಜೈನ, ಪಾರ್ಸಿ, ಕ್ರಿಶ್ಚಿಯನ್ ಮುಂತಾದಂತಹ ಎಲ್ಲ ಪ್ರಮುಖ ಧರ್ಮಗಳ ಉತ್ತಮ ತತ್ವಗಳನ್ನು ಏನು ಮಾಡ್ತಾನೆ, ಒಟ್ಟುಗೂಡಿಸ್ತಾನೆ. ಅಲ್ಲಿ ದೇಶದಲ್ಲಿದ್ದಂತಹ ಧಾರ್ಮಿಕ ವೈಷಮ್ಯವನ್ನು ಹೋಗಲಾಡಿಸಿ ರಾಷ್ಟ್ರೀಯ ಐಕ್ಯತೆ ತರೋದಕ್ಕೋಸ್ಕರ ಇದನ್ನು ರೂಪಿಸ್ತಾನೆ. ಇಲ್ಲಿ ಯಾವ ಧರ್ಮವೂ ಶ್ರೇಷ್ಠ ಅಲ್ಲ, ಎಲ್ಲ ಧರ್ಮವೂ ಕೂಡ ಸಮಾನ ಅಂತ ಹೇಳಿ ಅವನು ಸಾರ್ವತ್ರಿಕ ಶಾಂತಿಯನ್ನು ಸಾರುವಂತಹ ಉದ್ದೇಶದಿಂದ ಎಲ್ಲ ಧರ್ಮದಲ್ಲಿ ಇರುವಂತಹ ಪ್ರಮುಖ ಒಳ್ಳೆಯ ವಿಚಾರಗಳನ್ನು ಒಂದು ಮಾಡಿ ಅದನ್ನು ಒಂದು ಸಪ್ರೇಟ್ ಆದಂತಹ ಒಂದು ಧಾರ್ಮಿಕ ಮತ್ತು ನೈತಿಕ ಪಂಥವಾಗಿ ಇಲ್ಲಿ ಜಾರಿಗೆ ತರ್ತಾನೆ. ಪಂಥದ ಮುಖ್ಯ ನಿಯಮಗಳೇನಾಗಿತ್ತು, ಈ ಒಂದು ಪಂಥವನ್ನು ಅನುಸರಿಸಬೇಕಂದ್ರೆ ಏನು ಮಾಡಬೇಕಿತ್ತು ಅಂತ ಹೇಳಿ ನೋಡೋದಾದರೆ, ಪ್ರಮುಖ ತತ್ವಗಳು ಮತ್ತು ನಿಯಮಗಳು ಯಾವುದೆಲ್ಲ ಇತ್ತು? ಮೊದಲನೇದಾಗಿ ಏಕದೇವೋಪಾಸನೆ, ಎರಡನೇದಾಗಿ ನೈತಿಕ ಜೀವನ, ನಾಲ್ಕನೇದು ಶಾಕಾಹಾರಕ್ಕೆ ಆದ್ಯತೆ, ಐದನೇದು ಸೂರ್ಯ ಮತ್ತು ಅಗ್ನಿಯ ಆರಾಧನೆ, ಆರನೇದು ಪರಸ್ಪರ ವಂದನೆ. ಇಲ್ಲಿ ನಾವು ನೋಡ್ಬೋದು ಇವನೇನು ಈ ಒಂದು ತತ್ವಗಳು ಅಥವಾ ನಿಯಮಗಳನ್ನು ಜಾರಿಗೆ ತರ್ತಾನೆ, ಇದೆಲ್ಲದು ಏನಾಗಿರುತ್ತೆ, ಮುಸ್ಲಿಂ ಧರ್ಮಕ್ಕೆ ವಿರೋಧವಾಗಿರುತ್ತೆ. ಏಕದೇವೋಪಾಸನೆ ಅಂದರೆ ಒಂದೇ ದೇವರಲ್ಲಿ ನಂಬಿಕೆಯನ್ನು ಇಡುವಂಥದ್ದು. ನೈತಿಕ ಜೀವನ ಅಂದರೆ ಸತ್ಯ, ಅಹಿಂಸೆ, ದಯೆ, ಉದಾರತೆ ಮತ್ತು ಇಂದ್ರಿಯಗಳ ನಿಗ್ರಹವನ್ನು ಪಾಲಿಸುವುದು. ಇದು ಜೈನ ಮತ್ತು ಬೌದ್ಧ ಧರ್ಮದಲ್ಲಿ ಬಂದಂತಹ ತತ್ವಗಳಾಗಿರುತ್ತೆ. ಇದನ್ನು ಅವನು
ಈ ಒಂದು ಪಂಥದಲ್ಲಿ ಅಳವಡಿಸ್ತಾನೆ. ಶಾಕಾಹಾರಕ್ಕೆ ಆದ್ಯತೆ, ಸಾಧ್ಯವಾದಷ್ಟು ಮಾಂಸಾಹಾರವನ್ನು ತ್ಯಜಿಸುವುದು, ವಿಶೇಷವಾಗಿ ಹುಟ್ಟುಹಬ್ಬ ಮತ್ತು ಪವಿತ್ರ ದಿನಗಳಲ್ಲಿ ಮಾಂಸಾಹಾರವನ್ನು ತ್ಯಜಿಸಬೇಕು ಅಂತ ಹೇಳ್ತಾನೆ. ಇದೆಲ್ಲ ಮುಸ್ಲಿಮರಿಗೆ ವಿರುದ್ಧವಾದಂತಹ ತತ್ವಗಳಾಗಿರುತ್ತೆ. ಸೂರ್ಯ ಮತ್ತು ಅಗ್ನಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾನೆ. ಅಂದರೆ ಧರ್ಮದಲ್ಲಿ ಸೂರ್ಯ ಮತ್ತು ಬೆಂಕಿಗೆ ಗೌರವವನ್ನು ನೀಡಬೇಕು. ಇದು ಪಾರ್ಸಿ ಧರ್ಮದ ಪ್ರಭಾವದಿಂದ ತಂದಂತಹ ತತ್ವ ಆಗಿರುತ್ತೆ. ನೆಕ್ಸ್ಟು ಪರಸ್ಪರ ವಂದನೆ. ಅಂದರೆ ಇವನು ಹೊಸದಾಗಿ ಸ್ಥಾಪನೆ ಮಾಡಿದ್ನಲ್ಲ, ಈ ಒಂದು ಪಂಥಕ್ಕೆ ಸೇರಿದಂತಹ ಅನುಯಾಯಿಗಳು ಯಾರಾದರೂ ಎದುರು ಬದುರು ಆದಾಗ ಅಥವಾ ಬೇಟೆಯಾದಾಗ ಅಲ್ಲಾಹು ಅಕ್ಬರ್, ದೇವರು ಶ್ರೇಷ್ಠ, ಮತ್ತು ಜಲ್ಲ ಜಲಾಲುಹು ಅಥವಾ ಆತನ ಮಹಿಮೆ ಅಪಾರ ಎಂದು ಅಭಿವಂದಿಸುತ್ತಿದ್ರು. ಈ ರೀತಿ ಹೇಳಬೇಕು. ಯಾರಾದರೂ ಎದುರು ಸಿಕ್ಕಿದಾಗ, ಆ ಒಂದು ಪಂಥದ ಅನುಯಾಯಿಗಳು ಭೇಟಿಯಾದಾಗ ಅಲ್ಲಾಹು ಅಕ್ಬರ್ ಅಥವಾ ಜಲ್ಲ ಜಲಾಲುಹು ಅಂತ ಹೇಳಬೇಕು ಅಂತ ಹೇಳಿ ನಿಯಮವನ್ನು ಜಾರಿಗೆ ತರ್ತಾನೆ. ಈ ಒಂದು ಪಂಥದ ಮುಖ್ಯ ಲಕ್ಷಣಗಳು ಏನಾಗಿತ್ತು? ಇದು ಹೊಸ ಧರ್ಮವಲ್ಲ, ಬದಲಾಗಿ ದೀನ್ ಇ ಇಲಾಹಿಗೆ ಯಾವುದೇ ಪ್ರತ್ಯೇಕ ಧರ್ಮ, ಗ್ರಂಥ, ಪೂಜಾರಿಗಳು, ದೇವಾಲಯಗಳು ಅಥವಾ ಕಡ್ಡಾಯ ಆಚರಣೆಗಳು ಇರಲಿಲ್ಲ. ಇದೊಂದು ನೈತಿಕ ಜೀವನದ ಸಂಹಿತೆಯಾಗಿತ್ತು. ಇದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಅವನು ಈ ಒಂದು ಪಂಥದಲ್ಲಿ ಹೇಳಿದಾನೆ. ಇದನ್ನು ಯಾರೂ ಸಹ ಪೂಜೆ ಮಾಡಬೇಕು ಅಥವಾ ಇದಕ್ಕೊಂದು ಧರ್ಮವನ್ನು ಕಟ್ಟಬೇಕು ಅಥವಾ ಒಂದು ದೇವಾಲಯ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಅವನು ಹೇಳಲಿಲ್ಲ. ಬದಲಾಗಿ ನಮ್ಮ ಜೀವನದಲ್ಲಿ ಈ ಎಲ್ಲ ನಿಯಮಗಳೇನಿದೆ ಆ ನಿಯಮಗಳನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ಅವನು ಹೇಳ್ತಾನೆ. ಅಂದರೆ ಈ ಒಂದು ಪಂಥಕ್ಕೆ ಯಾರನ್ನು ಕೂಡ ಬಲವಂತವಾಗಿ ಸೇರಿಸ್ಕೊಳ್ಳಿಲ್ಲ, ಸ್ವಯಂ ಪ್ರೇರಿತ ಸೇರ್ಪಡೆ. ಅಂದರೆ ಅಕ್ಬರನು ಇದನ್ನು ಯಾರ ಮೇಲೆಯೂ ಸಹ ಬಲವಂತವಾಗಿ ಹೇರಲಿಲ್ಲ. ಬದಲಾಗಿ ಅಪೇಕ್ಷೆ ಇದ್ದವರು ಮಾತ್ರ ಇದಕ್ಕೆ ಸೇರಬಹುದಿತ್ತು. ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಕೇವಲ ಸುಮಾರು 18 ಜನರು ಮಾತ್ರ ಇದನ್ನು ಸ್ವೀಕಾರವನ್ನು ಮಾಡ್ತಾರೆ. ಹಿಂದೂಗಳಲ್ಲಿ ಅಕ್ಬರನ ಆತ್ಮೀಯ ಸಚಿವನಾದಂತಹ ಬೀರ್ಬಲ್ ಮಾತ್ರ ಇದನ್ನು ಸ್ವೀಕಾರವನ್ನು ಮಾಡ್ದ. ಈ ಒಂದು ಪಂಥವನ್ನು ಏನೋ ಜಾರಿಗೆ ತಂದ್ರ, ಆದರೆ ಈ ಪಂಥ ದೀರ್ಘಕಾಲ ಉಳಿಲಿಲ್ಲ. ಬದಲಾಗಿ ಇದು ವಿಫಲವಾಯಿತು ಅಂತಲೇ ಹೇಳ್ಬೋದು. ಆ ಒಂದು ವಿಫಲತೆಗೆ ಕಾರಣ ಏನು ಅಂತ ಹೇಳಿ ನೋಡೋದಾದರೆ, ಅಕ್ಬರನು ಇದನ್ನು ಸಾಮ್ರಾಜ್ಯದಂತ ವ್ಯಾಪಕವಾಗಿ ಪ್ರಚಾರ ಮಾಡಲಿಲ್ಲ ಅಥವಾ ಕಡ್ಡಾಯಗೊಳಿಸಲಿಲ್ಲ. ಅವನು ಈ ಒಂದು ಪಂಥವನ್ನೇನೋ ಜಾರಿಗೆ ತಂದ, ಆದರೆ ಯಾರಿಗೂ ಸಹ ಈ ಒಂದು ಪಂಥಕ್ಕೆ ಸೇರಲೇಬೇಕು ಅಂತ ಹೇಳಿ ಕಡ್ಡಾಯಗೊಳಿಸಲಿಲ್ಲ. ಜೊತೆಗೆ ಪ್ರಪಂಚಾದ್ಯಂತ ಅಥವಾ ಸಾಮ್ರಾಜ್ಯದಾದ್ಯಂತ ವ್ಯಾಪಕವಾಗಿ ಅವನು ಪ್ರಚಾರವನ್ನು ಸಹ ಮಾಡಲಿಲ್ಲ. ಸಾಂಪ್ರದಾಯಿಕ ಮುಸ್ಲಿಂ ಮತ್ತು ಹಿಂದೂ ಧರ್ಮಗುರುಗಳು ತಮ್ಮ ಧರ್ಮಕ್ಕೆ ಧಕ್ಕೆ ಬರುತ್ತದೆ ಅಂತ ಹೇಳಿ ಭಾವಿಸಿ ಇದನ್ನು ವಿರೋಧಿಸಿದರು. ಯಾಕೆಂದರೆ ಮುಸ್ಲಿಮರಿಗೆ ಅವ್ರದ್ದೇ ಆದಂತಹ ಒಂದಷ್ಟು ಸಂಪ್ರದಾಯಗಳಿದೆ. ಇಲ್ಲಿ ಅಕ್ಬರ್ ತಂದಂತಹ ಪಂಥದಲ್ಲಿ ಏನಾಗಿತ್ತು, ಅವರ ಸಂಪ್ರದಾಯಕ್ಕೆ ಅಥವಾ ಅವರ ಧಾರ್ಮಿಕತೆಗೆ ವಿರುದ್ಧವಾಗಿತ್ತು. ಹಾಗಾಗಿ ಏನು ಮಾಡ್ತಾರೆ, ಮುಸ್ಲಿಂ ಮತ್ತು ಹಿಂದೂ ಇಬ್ಬರೂ ಸಹ ಧರ್ಮಗುರುಗಳು ತಮ್ಮ ಧರ್ಮಕ್ಕೆ ಇದರಿಂದ ಧಕ್ಕೆ ಬರುತ್ತದೆ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದು ಬಹಳ ಕಾಲ ಉಳಿಲಿಲ್ಲ. ಬದಲಾಗಿ ಅಕ್ಬರನ ನಂತರ ಇದು ಅಂತ್ಯವನ್ನು ಸಹ ಕಾಣುತ್ತೆ. ಈ ಪಂಥ ಕೇವಲ ಅಕ್ಬರನ ವ್ಯಕ್ತಿತ್ವದ ಮೇಲೆ ನಿಂತಿತ್ತು. ಹೀಗಾಗಿ 1905ರಲ್ಲಿ ಅಕ್ಬರನ ಮರಣದ ನಂತರ ಈ ಪಂಥ ತಾನಾಗಿಯೇ ಕಣ್ಮರೆಯಾಯಿತು. ವಿನ್ಸೆಂಟ್ ಸ್ಮಿತ್ ಅನ್ನುವಂತಹ ಇತಿಹಾಸಕಾರ ಈ ದೀನ್ ಇ ಇಲಾಹಿಯನ್ನ ಅಕ್ಬರನ ಬುದ್ಧಿವಂತಿಕೆಯ ಸಂಕೇತವಲ್ಲ, ಬದಲಿಗೆ ಅವನ ಮೂರ್ಖತನದ ಸ್ಮಾರಕ ಎಂದು ಟೀಕಿಸಿದ್ರು. ಬಹುತೇಕ ಇತಿಹಾಸಕಾರರ ಪ್ರಕಾರ ಇದು ಅಕ್ಬರನ ಧಾರ್ಮಿಕ ಸಹಿಷ್ಣುತೆ ಮತ್ತು ಜಾತ್ಯತೀತ ಕಲ್ಪನೆಯ ಉನ್ನತ ಸಂಕೇತ ಅಂತಲೇ ಹೇಳ್ಬಹುದಾಗಿರುತ್ತೆ. ಸೊ ಇದಿಷ್ಟು ಅಕ್ಬರನ ಧಾರ್ಮಿಕ ನೀತಿ ಅಥವಾ ಧಾರ್ಮಿಕ ಸುಧಾರಣೆಯ ಕುರಿತಾದಂತಹ ವಿಶ್ಲೇಷಣೆಯಾಗಿತ್ತು. ನೆಕ್ಸ್ಟ್ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ಸಾಮಾಜಿಕ ಸುಧಾರಣೆ. ಅದ್ರ ಬಗ್ಗೆ ಒಂದು ಶಾರ್ಟ್ ನೋಡ್ಕೊಂಡು ಬಂದ್ಬಿಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.